ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬೆಳಗಿನ ತಿಂಡಿ ಸ್ನ್ಯಾಕ್ಸ್ಗೆ ಪ್ಯಾನ್ ಕೇಕ್ ಎಲ್ಲರ ಫೇವ್ರೆಟ್ ಉಪಹಾರ. ಹಲವಾರು ಜನ ಪ್ಯಾನ್ ಕೇಕ್ ಅಂತ ಹೇಳಿದ್ರೆ ಸಕ್ಕರೆ ಹಾಕಿ ಮಾಡೋ ಕ್ಯಾಲೋರಿ ತುಂಬಿದ ಪದಾರ್ಥ ಅಂತಲೇ ಅಂದ್ಕೊಳ್ತಾರೆ. ಆದರೆ ಸಕ್ಕರೆ ಹಾಕಿನೇ ಇದನ್ನು ಮಾಡಬೇಕಂತಿಲ್ಲ. ಕೆಲವು ಆರೋಗ್ಯಕರ ರೀತಿಯಲ್ಲೂ ಪ್ಯಾನ್ ಕೇಕನ್ನು ರೆಡಿ ಮಾಡಬಹುದು. ಬನ್ನಿ ಪ್ಯಾನ್ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಇದು ನಿಮ್ಮ ಬ್ರೇಕ್ಫಾಸ್ಟ್ ಆಗೋದ್ರ ಜೊತೆಗೆ ಮಕ್ಕಳ ಶಾಲೆಯ ಸ್ನ್ಯಾಕ್ಸ್ ಅಥವಾ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸಬಹುದು. ಮೊದಲಿಗೆ ನಾನಿಲ್ಲಿ ಒಂದು ಪಚ್ಚಬಾಳೆ, ಒಂದು ಮೊಟ್ಟೆ ಮತ್ತು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಸ್ವಲ್ಪ ತುಪ್ಪ ಮತ್ತು ಎಷ್ಟು ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ, ಸ್ವಲ್ಪ ಬೇಕಿಂಗ್ ಸೋಡಾ ಇವಿಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಮೊಟ್ಟೆನ ಒಡೆದಾಕಿದ್ದೀನಿ ಜಾರಿಗೆ. ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಳೆಹಣ್ಣು, ಅದನ್ನ ಸಹ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಮತ್ತು ಏಲಕ್ಕಿ, ಬೇಕಿಂಗ್ ಸೋಡಾ, ಗೋಧಿ ಹಿಟ್ಟು ಇವೆಲ್ಲನ ಸೇರಿಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಇದು ತುಂಬ ತೆಳುವಾಗಿಯೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದನ್ನೊಂದು 10 ನಿಮಿಷಗಳ ಕಾಲ ರೆಸ್ಟಲ್ಲಿಡಿ. ಆಮೇಲೆ ಒಂದು ಹೆಂಚನ್ನು ಕಾಯಕ್ಕೆ ಇಟ್ಕೋಬೇಕು. ಹೆಂಚು ಕಾದಾದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ತುಪ್ಪ ಇಲ್ಲ ಅಂತ ಹೇಳಿದ್ರೆ ಬಟರ್ ಆದರೂ ಓಕೆ, ಇಲ್ಲಾಂದರೆ ತೆಂಗಿನ ಎಣ್ಣೆ ಆದರೂ ಓಕೆ. ಆಮೇಲೆ ಸಣ್ಣ ಸಣ್ಣ ಬಿಲ್ಲೆಗಳ ಥರ ನಾವು ಹಿಟ್ಟನ್ನು ಹುಯ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನಾವು ಮಾಡಬೇಕು. 2 ಸೈಡ್ಸ ಬೇಯಿಸ್ಕೋಬೇಕು. ನೀವು ಈ ಪ್ಯಾನ್ ಕೇಕ್ನ ಮೈದಾ ಹಿಟ್ಟಲ್ಲಿ ಆದರೂ ಮಾಡ್ಬೋದು, ಆದರೆ ಗೋಧಿ ಹಿಟ್ಟು ಬಳಸಿದ್ರೆ ಒಳ್ಳೆಯದು ಅಂಥೇಳಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಕೆ ಮಾಡಿದ್ದೀನಿ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿರುತ್ತೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.